ಬಾಗಲಕೋಟೆಯಲ್ಲಿ ಉಪಚುನಾವಣೆ ಕಾವು ತೀವ್ರ ಸ್ವರೂಪದಲ್ಲಿ ಪಡೆಯುತ್ತಿದ್ದು ಕಾಂಗ್ರೆಸ್ ಪಕ್ಷದಿಂದ ಬಿರುಸಿನ ಪ್ರಚಾರ ನಡೆಯುತ್ತಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಏನು ಲಿಂಗಾಯತ ಮುಖಂಡರು ಸೇರಿದಂತೆ ಪ್ರಮುಖ ಜನಾಂಗ ಮುಖಂಡರು ಪ್ರಚಾರ ಮಾಡುವ ಮೂಲಕ ಏನು ತಮ್ಮದೇ ಆದಂತಹ ಒಂದು ರಣತಂತ್ರ ಮಾಡುತ್ತಿದ್ದಾರೆ. ಬನ್ನಿ, ಈಗ ನಮ್ಮೊಂದಿಗೆ BTD ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ತಪ್ಪಶೆಟ್ಟಿ ಅವರಿದ್ದಾರೆ. ಅವರು ಲಿಂಗಾಯತ ಸಮಾಜದ ಪ್ರಮುಖ ಮುಖಂಡರು. ಅವರು ಯಾವ ತರ ಪ್ರಚಾರ ಮಾಡ್ತಿದ್ದಾರೆ ಮತ್ತು ಈ ಬಿಜೆಪಿ ಅಭ್ಯರ್ಥಿ ಅವರು ಲಿಂಗಾಯತ ಮುಖಂಡರು ಇರೋದ್ರಿಂದ ಅವ್ರ ಮತಗಳನ್ನು ಸೆಳೆಯುವ ಯಾವ ತರ ಯತ್ನ ಮಾಡ್ತಾರೆ ಅಂತ ನಾನು ಈಗ ಕೇಳೋ ಪ್ರಯತ್ನ ಮಾಡ್ತಿದ್ದೀನಿ. ಸರ್ ನಮಸ್ಕಾರ. ಸರ್, ಈಗ ಯಾವ ತರ ಚುನಾವಣೆ ಪ್ರಚಾರ ನಡೀತಾ ಇದೆ? ಚುನಾವಣೆ ಪ್ರಚಾರ ಯಥಾ ಪ್ರಕಾರ ಪ್ರತಿ ಸಲ ನಾವು ಬಂದಂಥ ಚುನಾವಣೆ ಯಾವ ರೀತಿ ಇದೋ ನಿರಂತರವಾಗಿ ಆ ರೀತಿ ಮಾಡ್ತಾ ಇದ್ದೀವಿ. ಮತ್ತು ನೀವು ಹೇಳಿದಂತೆ ನಾನು ಲಿಂಗಾಯತಕ್ಕೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿತ್ವ ಹೊಂದಿದಂಥ ನಾನು ಮನುಷ್ಯನಲ್ಲ, ವ್ಯಕ್ತಿತ್ವ ಅಲ್ಲ ನಂದು ಅಂತ ಎಲ್ಲ ವರ್ಗಕ್ಕೆ ಸೇರಿದಂಥದ್ದು. ಯಾವುದೇ ಇರಲಿ, ಬಡವರು ಇರಲಿ, ಶ್ರೀಮಂತರು ಇರಲಿ, ಎಲ್ಲ ಸಮುದಾಯದ ವರ್ಗಕ್ಕೂ ಸಹ ನಾನು ಅಪ್ಪಿಕೊಂಡು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿತ್ವ ಹೊಂದಿದಂಥ ವ್ಯಕ್ತಿ. ಸರ್, ಈಗ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದವರು ಕೆಲ ಲಿಂಗಾಯತರ ಮುಖಂಡರನ್ನು ಸೆಳೆಯುವ ಯತ್ನ ಮಾಡ್ತಿದ್ದಾರೆ. ನಿಮಗೂ ಆ ದೃಷ್ಟಿಯಿಂದ BTD ಕೊಟ್ಟಾರ ಅಂತ ಸಹ ಒಂದು ಚರ್ಚೆ ಆಗ್ತಾ ಇದೆ. ಈಗ ಅದ್ರ ಬಗ್ಗೆ ನೀವೆಲ್ಲ ಏನ್ ಹೇಳ್ತೀವಿ? ಅದು ನಮ್ಮ ಸ್ವಾಭಿಮಾನಕ್ಕೆ ಇರ್ತಕ್ಕಂಥದ್ದು, ನಮ್ಮ ಪ್ರೀತಿಗೆ ಕೊಡ್ತಕ್ಕಂಥದ್ದು, ನಾವು ಹೇಳ್ಕೊಳ್ಳೋಂಥ ವಿಷಯ. ಯಾಕಂದ್ರೆ ನಮ್ಮವರೊಬ್ಬರು ಲಿಂಗಾಯತರ ಸಮಾಜದ ದುರಿರಾಗಿದ್ದಾರೆ ಅನ್ನುವಂಥದ್ದು ಅವರ ಭಾವನಾತ್ಮಕ ಸಂಬಂಧಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿತ್ವ ಸಮಾಜ. ಸರ್, ಈ ಬಾರಿ ಈ ಚುನಾವಣೆಯಲ್ಲಿ ಅನುಕಂಪ ಆಧಾರ ಮೇಲೆ ನಡೆದಿತ್ತು ಅಥವಾ ಏನೋ ಅಭಿವೃದ್ಧಿ ಆಧಾರ ಮೇಲೆ ನಡೀತಾ ಇದೆ? ಸರ್, ಅನುಕಂಪದ ಆಧಾರದ ಸ್ವಲ್ಪ ಇದೆ, ಇಲ್ಲ ಅಂತ ಹೇಳಂಗಿಲ್ಲ. ಬಟ್ ಅದಕ್ಕಿಂತ ಹೆಚ್ಚಾಗಿ ವಿಶೇಷವಾಗಿರ್ತಕ್ಕಂಥ ನಮ್ಮ ಸರ್ಕಾರ ಕೊಟ್ಟಂಥ ಯೋಜನೆಗಳಿರ್ಬೋದು, ಗ್ಯಾರಂಟಿ ಯೋಜನೆಗಳಿರ್ಬೋದು, ಅನೇಕ ಕಾರ್ಯಕ್ರಮ ಇರ್ಬೋದು, ಬಾಗಲಕೋಟೆಗೆ ಹೊಂದಾಣಿಕೆ ಆಗ್ತಕ್ಕಂಥ, ಬಾಗಲಕೋಟೆಗೆ ಅಪೇಕ್ಷೆ ಪಟ್ಟಂಥ, ಬಾಗಲಕೋಟೆ ನಿರೀಕ್ಷೆ ಆದಂಥ, ಬಾಗಲಕೋಟೆಗೆ ನಾವು ಪ್ರತಿ ಸಲ ನಾವು ಏನು ಬಜೆಟಲ್ಲಿ ಏನು ನಿರೀಕ್ಷೆ ಮಾಡ್ತಾ ಇದ್ವಿ, ಬಾಗಲಕೋಟೆಗೆ ಒಂದು ಸರ್ಕಾರ ವೈದ್ಯಕೀಯ ಕಾಲೇಜ್ ಆಗ್ಬೇಕನ್ನುವಂಥ ಉದ್ದೇಶದಿಂದ ಅದು ಈಗಾಗಲೇ ಕಾರ್ಯರೂಪಕ್ಕೆ ಬಂದಿದೆ ಮತ್ತು ಭೂಮಿ ಪೂಜನ ಆಗಿದೆ. ಅದರ ಜೊತೆಗೆ ಅನೇಕ ವರ್ಷಗಳಿಂದ ನೆಲೆಗುಳಿಗೆ ಬಿದ್ದಂಥ ನಮ್ಮ ನೀರಾವರಿ ಯೋಜನೆಗೆ UKP ಪ್ರಾಜೆಕ್ಟು 3ನೇ ಹಂತಕ್ಕೆ ಕೊಡಬೇಕಾದಂಥ ಪರಿಹಾರಧನವನ್ನು ಕೊಡಲಿಕ್ಕೆ ಯಾವ ಸರ್ಕಾರದ ಇಚ್ಛಾಶಕ್ತಿನೂ ಇರಲಿಲ್ಲ. ಆದರೂ ಸಹ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತೆ ನುಡಿದಂತೆ ನಡೆದಂಥ ಸರ್ಕಾರ. ಯಾಕಂದರೆ ಈಗಾಗಲೇ ನಿಮಗೆಲ್ಲ ಗುರ್ತಿದೆ, ನೀರಾವರಿ ಒಂದು ಜಮೀನಿಗೆ 40 ಲಕ್ಷ, ಖುಷ್ಕಿ ಜಮೀನಿಗೆ 30 ಲಕ್ಷ ಕೊಡ್ತಾ ಇದೆ. ಅದರ ಜೊತೆಗೆ ಬಾಗಲಕೋಟೆಯಲ್ಲಿರ್ತಕ್ಕಂಥ ಮಲ್ಲೇನಗುಡ್ಡ ಏನದಲ್ಲ, ಆ ಕ್ಷೇತ್ರ ನೀರಲ್ಲಿ ಮುಳುಗಡೆ ಆಗಿದ್ದು ಅದನ್ನು ಪುನರುಜ್ಜೀವನ ಮಾಡಿಸ್ಕೊಳ್ಳಲಿಕ್ಕೆ ಅದನ್ನು ನಮ್ಮ ಯಾವುದಿದು ಪ್ರವಾಸಿ ಕೇಂದ್ರ ಮಾಡಬೇಕನ್ನೋಂಥ ಉದ್ದೇಶದಿಂದ ಅಲ್ಲಿ ಒಂದು ಸೇತುವೆ ಮಾಡಬೇಕು, ನಗರಕ್ಕೆ ಮತ್ತು ಗುಡಿಗೆ ಹೊಂದಾಣಿಕೆ ಆಗ್ತಕ್ಕಂಥ ಒಂದು ಸೇತುವೆ ಮಾಡಬೇಕನ್ನುವಂಥದ್ದು. ಅದನ್ನು ಸಹ ನಾವು ಮನೆ ಪತ್ರ ನಮ್ಮ PWD ಮಂತ್ರಿಗಳಾದ ಜಗದೀಶ್ ಜಾರಕಿಹೊಳಿ ಕೊಟ್ಟಿದ್ವಿ. ಅದು ಸಹ ಪ್ರಕ್ರಿಯೆಯಲ್ಲಿ ಜಾರಿ ಇದೆ. ಮತ್ತು ಇನ್ನೊಂದು ಇರ್ತಕ್ಕಂಥಪ್ಪ ಅಂತಂದ್ರೆ ಬಾಗಲಕೋಟೆಯಲ್ಲಿ ನಮ್ದು ಒಂದು ಏನಪ್ಪ ಅಂತಂದ್ರೆ ಬಡ ಜನರಿಗೆ ಅನುಕೂಲ ಆಗ್ತಕ್ಕಂಥ, ಹೇಗೆ ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಆಗಿದೆಯಲ್ಲ ಹಾಗೆ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಆದ್ರಪ್ಪ ಅಂದ್ರೆ ಎಲ್ಲ ಬಡ ಜನರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ದೀವಿ. ಅದ್ರ ಜೊತೆಗೆ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ನಮ್ಮ ವಾಣಿಜ್ಯ ಸಮುದಾಯಕ್ಕೆ, ವಾಣಿಜ್ಯ ಇದನ್ನ ನಮ್ದು ಏನು ಕೇಂದ್ರಗಳದಾವಲ್ಲ, ವಾಣಿಜ್ಯ ವ್ಯಾಪಾರಸ್ಥರಿಗೆ ಏನದಲ್ಲ, ಅವರಿಗೆ ಆದಂಥ ಒಂದು 200 ಎಕರೆ 3rd ಯೂನಿಟ್ನಲ್ಲಿ 200 ಎಕರೆ ಮೀಸಲಾತಿ ಇಟ್ಟು ಅವ್ರಿಗೆ ಎಲ್ಲ ಥರದ ಎಲ್ಲ ವಿವಿಧ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ಲೇಔಟ್ ಮಾಡಿಕೊಡ್ಬೇಕು ಅನ್ನುವಂಥದ್ದು ನಾವು ಈಗಾಗಲೇ ಪ್ರಸ್ತಾವನೆ ಕಳಿಸಿದ್ವಿ, BTDಗೂ ಕಳಿಸಿದ್ವಿ, ಸರ್ಕಾರಕ್ಕೂ ಕಳಿಸಿದ್ವಿ. ಅದೇ ರೀತಿ ಅಲ್ಲಿ ನಮ್ಮಿರ್ತಕ್ಕಂಥ ವಾಣಿಜ್ಯ ಭೂಮಾ ಅಂತ ಏನಿದೆಲ್ಲ ಸಂಸ್ಥೆ ಮಾಡಿಕೊಂಡಿದ್ದಾರೆ, ಅವರು ಸಹ ಸರ್ಕಾರದ ಮೇಲೆ ಮತ್ತು ಜನಪ್ರತಿನಿಧಿ ಆದಂಥ ಹಿಂದಿನ ನಮ್ಮ ಶಾಸಕರಾದ HR ಮೇಟೂರ್ ಮೇಲೂ ಅವರು ಒತ್ತಡ ಹಾಕಿ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಮೊನ್ನೆ ನಡೆದಂಥ ಪ್ರಚಾರ ಸಭೆಯಲ್ಲಿ ಸಹ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು 200 ಎಕರೆ ಕೊಡ್ತೀವಿ ಅನ್ನೋಂಥ ಘೋಷಣೆ ಮಾಡಿದರೆ ಅದು ರೂಪುರೇಷೆಗಳು ಪ್ರಾರಂಭ ಆಗಬೇಕಾಗಿದೆ. ಸರ್, ಈಗ ಇಷ್ಟೆಲ್ಲ ಅಭಿವೃದ್ಧಿಗಳ ಜೊತೆಗೆ ಈ ಬಾರಿ ಸರ್ಕಾರ ಕಾಂಗ್ರೆಸ್ ಪಕ್ಷದಿಂದ ಈ ಪ್ರಚಾರಕ್ಕಾಗಿ ಮುಖ್ಯಮಂತ್ರಿಯವರು DK ಶಿವಕುಮಾರ್ ಸಾಕಷ್ಟು ಜನ ಬಂದು ತಮ್ಮದೇ ಪ್ರಭಾವ ಜೊತೆಗೆ ಇಲ್ಲಿ ಹಣದ ಹೊಳೆನೂ ಹರಿಸ್ತಾ ಇದ್ದಾರೆ ಅಂತ BJP ಅವರು ಆರೋಪ ಮಾಡ್ತಾ ಇದ್ದಾರೆ. ಇದು ಏನು ಪರಿಣಾಮ ಬೀರುತ್ತೆ ಅನ್ಸುತ್ತೆ? ಇಲ್ಲ, ಹಣದ ಹೊಳೆ ಅಂತೂ ಏನಿಲ್ರಿ. ಇದು ಚುನಾವಣೆ ನಿಜವಾಗಿ ಹೇಳ್ಬೇಕಂತಪ್ಪ ಅಂದ್ರೆ ಯಾರ ಜೊತೆ ಹೇಗೆ ಯಾರು ನಮ್ಮ ಗೌರವದಿಂದ ನಡ್ಕೋತಾರ, ಯಾರ ವಿಶ್ವಾಸದಿಂದ ನಡೀತಾರ, ಯಾರು ಅನೇಕ ಸರ್ಕಾರದ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದು ಅನುಷ್ಠಾನ ಮಾಡಿಕೊಡ್ತಾರ, ಎಲ್ಲ ರೀತಿಯಿಂದ ಸೌಜನ್ಯತೆಗೆ ವರ್ತನೆ ಮಾಡಿ ಕಷ್ಟ ಸುಖದಲ್ಲಿ ಯಾರು ಭಾಗಿಯಾಗ್ತಾರ, ಅವರಿಗೆ ಇರ್ತಕ್ಕಂಥ ಮತದಾರರ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತದೆ ಅನ್ನುವಂಥ ಆ ಆಧಾರ ಮೇಲೆ ನಡೀತದೆ ಹೊರತು ಇಲ್ಲಿ ಯಾವುದೇ ರೀತಿಯಿಂದ ಹಣದ ಆಮಿಷ ಆಗಲಿ, ಹಣದ ಹೊಳೆ ಆಗಲಿ, ಯಾವುದೇ ರೀತಿಯಿಂದ ಕಾರ್ಯಕ್ರಮಕ್ಕೆ ಅಡೆತಡೆ ಆಗೋದಿಲ್ಲ, ಯಾವುದೇ ರೀತಿಯೂ ಅದು ನಮ್ಮ ಕೆಲಸನೂ ಆಗೋದಿಲ್ಲ. ಈಗ ಬಿಜೆಪಿಯ ಪ್ರಮುಖ ಅಭ್ಯರ್ಥಿ ವೀರಣ್ಣ ಚನ್ನತ್ಮಠ ಅವರು ಸಾಕಷ್ಟು ತಮ್ಮದಾದ ಪ್ರಭಾವ ಬೀರುತ್ತಾರೆ. ಮಾಜಿ ಮುಖ್ಯಮಂತ್ರಿಗಳು ಸೇರಿ ಸಾಕಷ್ಟು ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾರೆ. ಅವ್ರಿಗೆ ನೀವು ಟಕ್ಕರ್ ಯಾವ ರೀತಿಯಿಂದ ಕೊಡ್ಬೇಕಂತ? ಇಲ್ಲ, ನಾವು ಅವ್ರದ್ದು ವ್ಯಕ್ತಿತ್ವ, ಯಾಕಂದ್ರೆ ಈಗ ಅವರು ಒಬ್ಬ BJP ಪರವಾಗಿ ಹುರಿಯಾಳು ಕೊಡಲೇಬೇಕಾ? ಅವ್ರು ನಮ್ಮ ವಿರೋಧ ಪಕ್ಷದ ಹುರಿಯಾಳು,
ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಮಾಡ್ತಾರೆ. ಮತ್ತು ಇವತ್ತು ಚುನಾವಣೆಯಲ್ಲಿ ಉಪಚುನಾವಣೆ ಇರೋದ್ರಿಂದ ಅವರು ಸಹ ಜಿಲ್ಲಾ ನಾಯಕರಾಗಲಿ ರಾಜ್ಯದ ನಾಯಕರಾಗಲಿ ಖಾಲಿ ಇದ್ದಾರೆ. ಅವರು ಸಹ ಬಂದು ತಮ್ಮ ಅಭ್ಯರ್ಥಿ ಆಯ್ಕೆ ಮಾಡಲಿಕ್ಕೆ ಎಲ್ಲ ರೀತಿ ಸತತ ಪ್ರಯತ್ನ ಮಾಡಿ ಎಲ್ಲ ರೀತಿಯಿಂದನೂ ಪ್ರಭಾವ ಬೀರಿ ಮಾಡ್ತಕ್ಕಂಥ ಕೆಲಸಗಳು ಕಾರ್ಯಗಳು ಮಾಡ್ತಾ ಇದ್ದಾರೆ. ಅಲ್ಲ ಈಗ ಸರ್, ಈಗ ಈ ಬಿಜೆಪಿ ಅಭ್ಯರ್ಥಿಯವರ ನಡವಳಿಕೆಯಿಂದಾಗಿ ಬಿಜೆಪಿಗೆ ಹಿನ್ನಡೆ ಆಗತ್ತಂತ ಅನಿಸ್ತಾ ಇದೆ. ಅಲ್ಲ, ಅವ್ರ ನಡವಳಿಕೆ, ಅವರು ಇರ್ತಕ್ಕಂಥ ಜನ ಜೋಡಿ ನಡೀತಕ್ಕಂಥ ಅವ್ರದ್ದು ಏನಂತೀರಿ ನೀವು, ಮಾತುಕತೆ ಆಗಿರ್ಬೋದು, ಅವರು ಸೌಜನ್ಯತೆ ವರ್ತನೆ ಮಾಡುವಂಥದ್ದಾಗಲಿ, ಅವ್ರು ಯಾವ ರೀತಿ ವಿಶ್ವಾಸ ತೆಗೆದುಕೊಳ್ತಾರೆ ಅನ್ನುವಂಥದ್ದಾಗಲಿ, ಅದನ್ನೆಲ್ಲ ನಾವು ಭಾಳ ನೈತಿದ್ರೆ. ಯಾಕಂದ್ರೆ ನಾವು ಏನೇ ಮಾತಾಡಿದ್ರು ಸಹ ವಿರೋಧ ಪಕ್ಷದವ್ರಿಗೆ ನಾವು ಅದನ್ನ ಅಪಹಾಸ್ಯ ಮಾಡ್ದಂಗೆ ಆಗುತ್ತೆ, ಮತ್ತು ಅವ್ರ ಬಗ್ಗೆ ನಾವು ಅದನ್ನ ಯಾವುದೇ ರೀತಿಯಿಂದ ಆರೋಪ ಮಾಡ್ದಂಗೆ ಆಗುತ್ತೆ. ಅದು ದಯವಿಟ್ಟು ಆ ವಿಷಯನ ಬಿಟ್ಟು ನಮ್ದು ಇರ್ತಕ್ಕಂಥ ಏನಪ್ಪ ಅಂದ್ರೆ ಇರ್ತಕ್ಕಂಥ ಮತದಾರರ ಮೇಲೆ ಯಾವ ರೀತಿ ನಾವು ಪರಿಣಾಮಕಾರಿ ಕೆಲಸ ಮಾಡಬೇಕು, ನಮ್ಮ ಯೋಜನೆಗಳನ್ನು ಅವ್ರ ಮನೆ ಮುಟ್ಟುವಂತ ಕೆಲಸಗಳನ್ನ ಯಾವ ರೀತಿ ಮಾಡಬೇಕು, ಸರ್ಕಾರ ಕೊಟ್ಟಂತ ಪಂಚ ಗ್ಯಾರಂಟಿ ಯೋಜನೆ ಅವ್ರ ಮನೆಗೆ ಯಾವ ರೀತಿ ತಲುಪಿಸಬೇಕು, ಮುಂದೆ ನಾವು ಹಾಕಿಕೊಳ್ತಕ್ಕಂಥ ಯಾವ ಕಾರ್ಯಕ್ರಮ ಇರ್ಬೋದು, ಯೋಜನೆಗಳದ್ದು ಅವ್ರ ಮನವರಿಕೆ ಮಾಡಿಕೊಳ್ಳಿಕ್ಕೆ ಕೆಲಸ ಮಾಡಿ ಯಾವುದೇ ರೀತಿಯಿಂದ ನಾವು ಚುನಾವಣೆ ಗೆಲ್ಲಲಿಕ್ಕೆ ರಣತಂತ್ರ ಇದೊಂದೇ ಮೂಲ ರಣತಂತ್ರ. ಈಗ ಈ ಬಾರಿ ಎಷ್ಟು ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷ ಜಯಗಳಿಸದಂತ ನಿರೀಕ್ಷೆ ಮಾಡ್ತಾರೆ? ನಾವು ಇಲ್ಲಿವರೆಗೆ ಇವತ್ತಿನ ತಾರೀಕಿನೊಳಗೆ 10 ರಿಂದ 15 ಮಾಡಬೇಕು ಬರ್ತದ ಅನ್ನುವಂಥ ಆಶಯ ಇದೆ. ಇನ್ನು ನಾವು ಆ ಒಂದು ಅಂತರ ಇನ್ನು ಹೆಚ್ಚಿಗೆ 20 ರಿಂದ 25 ತರಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದು ಏನು ಪಟ್ಟಣಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ತಪ್ಪಶೆಟ್ಟಿ ಅವರ ಗೆಲುವಿನ ವಿಶ್ವಾಸ ಹೊಂದಿದ್ದಾರೆ.